ಮೈಸೂರು ಕೆಫೆ ಟೋಕಿಯೋಲಿ. ಸೊ ಏನಪ್ಪಾ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇರೋದು ಅಂದ್ರೆ ಕರ್ಬೇ ಸೊಪ್ಪಿನ ಗಿಡ. ಯೋಗ called Ashtanga yoga. ನಾನು ಕೊಂಡು ಹೋದ ಕಾನ್ಸೆಪ್ಟ್ ಗೆ ಚೆನ್ನಾಗಿ ಚಿತ್ರಾನ್ನ ತಿನ್ಬಿಟ್ಟು ಕರ್ಬೇ ಸೊಪ್ಪಿನ ಗಿಡನೂ ತಗೊಂಡು ಹೋಗ್ತಾರೆ. Based on a Karnataka taste and cuisine, this was the first one. So I really bow to you to opening such a beautiful place here in Tokyo. ಜಪಾನಲ್ಲಿ ಒಂದು ಅಪ್ಪಟ ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ನಮ್ಮ ಚಿತ್ರಾನ್ನ, ಅದು ನಿಂಬೆಹಣ್ಣು ಚಿತ್ರಾನ್ನ ತಿನ್ನಬೇಕು ಅಂದರೆ ಈ ರೆಸ್ಟೋರೆಂಟಿಗೆ ಬರಬೇಕು. ಇದ್ರ ಹೆಸರು ಬಂದುಬಿಟ್ಟು ಮೈಸೂರು ಕೆಫೆ ಅಂತ. ಇಲ್ಲಿ ಓನರು ಮೈಸೂರಿಗೆ ಹೋಗಿ ನಮ್ಮ ದಸರಾನೆಲ್ಲ ನೋಡಿದಾರಂತೆ. ಸೊ ಅಲ್ಲಿಗೆ ಹೋಗಿ ಕಲ್ತ್ಕೊಂಡ್ಬಂದು ಇಲ್ಲಿ ಒಂದು ರೆಸ್ಟೋರೆಂಟ್ನ ಓಪನ್ ಮಾಡಿದ್ದಾರೆ. ನಾನಲ್ಲಿ ಇವಾಗ ನಿಂಬೆಹಣ್ಣು ಚಿತ್ರಾನ್ನ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಇವ್ರು ಕೊಟ್ಟಿರೋದು ಏನಪ್ಪ ಅಂದರೆ ಪಲ್ಯ ಕೊಟ್ಟಿದ್ದಾರೆ, ಒಂಚೂರು ಕೋಸಂಬರಿ ಕೊಟ್ಟಿದ್ದಾರೆ, ಮತ್ತು ಆಲೂಗಡ್ಡೆ ಪಲ್ಯನೂ ಕೊಟ್ಟಿದ್ದಾರೆ, ಒಂಚೂರು ಸಾಂಬಾರು ಅಂತ ಕೊಟ್ಟಿದ್ದಾರೆ, ಮತ್ತು ಇದು ಮೇನ್ ಮುದ್ದ ನಿಂಬೆಹಣ್ಣು ಚಿತ್ರಾನ್ನ ಇನ್ ಟೋಕಿಯೋ. ಸೊ ಇಲ್ಲಿ ಒಂದು ಒಳ್ಳೆ ಟೀ ಮತ್ತು ನಮ್ಮ ಚಿಕ್ಕಮಂಗ್ಳೂರು ಕಾಫಿ ಕೂಡ ಸಿಗುತ್ತೆ. ಬಟ್ ಈಗ ಸಮ್ಮರ್ ಇರೋದ್ರಿಂದ ನಾನು ಬಿಸಿ ಕಾಫಿ ತೊಗೊಳ್ಳಿಲ್ಲ, ಐಸ್ ಕಾಫಿ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಹಾಲು ಕೂಡ ಕೊಟ್ಟಿದ್ದಾರೆ ಕೋಲ್ಡ್ ಕಾಫಿ ಥರ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ಟ್ರೈ ಮಾಡೋಣ ಹೆಂಗಿದೆ ಅಂತ. ಫಸ್ಟು ನಮ್ಮ ಚಿತ್ರಾನ್ನ ಟ್ರೈ ಮಾಡೋಣ. ಪಕ್ಕ ನಾವು ಮನೇಲಿ ಮಾಡ್ಕೊಂಡು ತಿಂದಂಗೆ ಇದೆ. ಈಗ ಇಲ್ಲಿ ಸಾಂಬಾರು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಲೋಕಲ್ ವೆಜಿಟೇಬಲ್ಸ್ ಹಾಕಿದ್ದಾರೆ, ತರಕಾರಿ ಸಾಂಬಾರು ಅಂದ್ಬಿಟ್ಟು. ಬಟ್ ಟೇಸ್ಟ್ ನೋಡೋಣ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಈ ಬ್ರಾಹ್ಮಿನ್ ಮನೆ ಮದುವೆಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಇದೆ. ಆದರೆ ಅಫ್ಕೋರ್ಸ್ ಜಪಾನಲ್ಲಿ ಸ್ವಲ್ಪ ಖಾರ ಕಮ್ಮಿ, ಅದಕ್ಕೆ ಲೈಟಾಗಿದೆ. ಬಟ್ ಪುಡಿ ಟೇಸ್ಟ್ ಮಾತ್ರ ಅದೇ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಈ ಪಲ್ಯಗಳನ್ನೂ ಟ್ರೈ ಮಾಡೋಣ. ಯಾಕಂದರೆ ನಾನು ಈ ಥರ ಕಾಯಿ, ಕೊತ್ತಂಬರಿ, ಕರಿಬೇವು ಈ ಥರ ಎಲ್ಲ ಹಾಕಿರೋ ಪಲ್ಯ ಅಂದರೆ ನಮ್ಮ ಮೈಸೂರು ಸ್ಟೈಲೇನೇ ಇದು. ಇದು ಅಷ್ಟೇ ಸಕ್ಕದ. ಇದು ಅಷ್ಟೇ ಆಲೂಗಡ್ಡೆಗೆ ಪುಡಿ ಉದುರಿಸಿದ್ದಾರೆ, ಪಲ್ಯದ ಪುಡಿ. ಸಕ್ಕದಾಗಿದೆ. ಓವರಾಲ್ ರೇಟಿಂಗ್ 10ಗೆ ಪಕ್ಕಾ 9. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಬಿಯನ್ಸು ಅಷ್ಟೇ, ಒಳಗಡೆ ಬರ್ತಾ ಇದ್ದಂಗೆ ನಮ್ಮ ಸೌತ್ ಇಂಡಿಯನ್ ಸ್ಪೈಸಸ್ದು ಸ್ಮೆಲ್ಲು, ಆ ಮಸಾಲೆ ಸ್ಮೆಲ್ಲು, ಮತ್ತು ಎಲ್ಲದಕ್ಕಿಂತ ಎಂಟ್ರೆನ್ಸಲ್ಲಿ ಕರ್ಬೇ ಸೊಪ್ಪಿನ ಗಿಡನ ಬೆಳೆಸಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಒಂಥರ ಮಿನಿ ಮೈಸೂರನ್ನೇ ಟೋಕಿಯೋಲಿ ನೋಡ್ದಂಗೆ ಆಯಿತು. ಆ್ಯಕ್ಚುಲಿ ಟೋಕಿಯೋಲಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ನ ಹುಡ್ಕೋದೇ ತುಂಬ ಕಷ್ಟ. ಅದರಲ್ಲೂ ಈ ಥರ ಒಂದು ಅಥೆಂಟಿಕ್ ಮೈಸೂರು ಸ್ಟೈಲಲ್ಲಿರೋ ರೆಸ್ಟೋರೆಂಟು ಇಟ್ ಈಸ್ ಥರ ರೇರ್ ಜೆಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನಪ್ಪ ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿದೆ ಅಂದರೆ ಇವರು ಫಾಲೋ ಮಾಡ್ತಾ ಇರೋ ಒಂದು ಬುಕ್ಕು, ಸೊ ರೆಸಿಪಿ ಬುಕ್ ಕೂಡ ಇಟ್ಟಿದ್ದಾರೆ. ಮೈಸೂರು ಸ್ಟೈಲ್ ಕುಕ್ಕಿಂಗ್ ಅಂತೆ, ಸಂಧ್ಯಾ ಅವ್ರದ್ದು, ಈ ಸಂಧ್ಯಾ ಅವ್ರದ್ದು. ಸೊ ಇದರಲ್ಲಿ ನನಗೆ ಕೆಲವುದು ಏನು ತುಂಬ ಇಷ್ಟ ಆಗಿದ್ದು ಅಂದರೆ ಇವರು ಬರೆದಿರೋ ಅಂಥ ರೆಸಿಪೀಸು, ಇವ್ರು ಯೂಸ್ ಮಾಡ್ತಾ ಇರೋವಂಥ ರೆಸಿಪೀಸು. ಉಪ್ಪಿಟ್ಟು ಅಂತಾರೆ, ಉಪ್ಮಾ ಅನ್ನಲ್ಲ. ಮತ್ತು ಪಲ್ಯ ಅಂತೆ, ನಮ್ಮ ಸ್ಟೈಲ್ ಮೈಸೂರು ಸ್ಟೈಲ್ ಎಲ್ಲ ಥರ ಪಲ್ಯಗಳು ಅಂದರೆ ಕ್ಯಾರೆಟ್ ಪಲ್ಯ, ಕ್ಯಾಬೇಜ್ ಪಲ್ಯ, ಬೀಟ್ರೂಟು, ಮತ್ತು ದೋಸೆಗಳ ರೆಸಿಪಿ ಎಲ್ಲನೂ ಇದೆ. ಮತ್ತು ಈ ಬುಕ್ಕಲ್ಲಿ ಕೂಡ ಅವರು ಹೇಳಿದ್ರು, ಇಲ್ಲಿ ಓನರ್ ಇದ್ದಾರಲ್ಲ ಅವರು ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿದು ಕಲ್ಚರು ಮತ್ತು ಅಲ್ಲಿದೆಲ್ಲ ನಾಲೆಡ್ಜ್ನ ತಿಳ್ಕೊಂಡು ಇಲ್ಲಿ ಬಂದು ಇದನ್ನು ಓಪನ್ ಮಾಡಿರೋದಂತೆ. ಇನ್ಫ್ಯಾಕ್ಟ್ ಈ ಬುಕ್ಕಲ್ಲಿ ಕೂಡ ದೇವರಾಜ ಮಾರ್ಕೆಟು ಮತ್ತು ಮೈಸೂರು ಬಗ್ಗೆ ಕೂಡ ಇದೆ. ಸೊ ಇದನ್ನು ನಾನು ಟೋಕಿಯೋಲಿ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ಮೈಸೂರು ಕೆಫೆ ಓನರ್ ಇವರು. ಸೊ ಇವ್ರನ್ನ ಕೇಳೋಣ ಏನು ಇನ್ಸ್ಪಿರೇಷನ್ನು ಮತ್ತು ಹೆಂಗೆ ಕಲ್ತರು ಈ ಥರ ಮೈಸೂರು ರೆಸಿಪೀಸ್ನೆಲ್ಲ ಅಂತ. ಬನ್ನಿ. ಸೊ ಐ ಸಿ ದ್ಯಾಟ್ ಯು ನೋ ದ ಟೇಸ್ಟ್ ಹಿಯರ್, ಲೈಕ್ ವಾಟ್ ಎವರ್ ಐ ಟೇಸ್ಟೆಡ್, ಇಟ್ ಮೇ ಬಿ ಸಾಂಬಾರ್ ಆರ್ ದ ಲೆಮನ್ ರೈಸ್, ಇಟ್ ವಾಸ್ ರಿಯಲಿ ಅಥೆಂಟಿಕ್. So actually how did you learn it and what was the inspiration to open a Mysore cafe in Tokyo? Okay. I practice yoga called Ashtanga yoga. Oh, wow. Ashtanga yoga is their headquarters, main shara in Gokuram, Mysore. Okay. And 2018, that was my first time to go to Mysore, just to practice Ashtanga yoga. Ashtanga yoga. Wow. And I really enjoyed it. Okay. I really loved yoga and the teachers. And also I surprised. There are so many beautiful South Indian food recipes there. Have you tried masala dosa? Masala dosa, Idli sambar? idli sambar, Wow. Mailari masala dosa. Mailari is masala dosa. very Yes, popular, yes, very yes, nice. yes. And you know, I'm growing up in Tokyo for quite long time. Okay. So there are so many Indian restaurants, but I noticed that this is quite different. Correct. What Correct. I know
Yeah. Indian recipe is mutton curry, chickens, Yes, yes. you know, big naan Very- and whatever you like to Correct. eat. That Very hard to find a vegetarian restaurant Yeah. in Tokyo. yes. Yeah. And Yeah. that's my very big surprise. Yes, yes. So many Yes. beautiful recipes only with vegetable and beans. Correct, And especially, you know, we are made up from rice. correct. There are so many Recipes. rice items. Mm. Puliogre, tomato rice, Yes. vegetable pulao, you know, Correct. Wow. lemon rice. And Yeah. I really are happy to see that. See that, yeah. And yeah. after back to Tokyo, Yeah. I like to love to eat that. Wow. That wherever I try to find that in Tokyo, it's very difficult Very to find. difficult. Yes, yes, So I thought, it is might be my missions to make it myself and share the nice, beautiful recipes, Yeah. especially in Tokyo, for Okay. the customers who have never been to abroad, who never been to India. yes. It's a good place to try it. Yeah. Especially in Japan, I've always found an Andhra restaurant and a Tamil Nadu based restaurant, but a restaurant based on a Karnataka taste and cuisine, this was the first one. So I really bow to you to opening such a beautiful place here in Tokyo and letting us try to. Yeah. Thank you. Yeah, thank you so much. ನಾನು ಉಂಡು ಹೋದ ಕೊಂಡು ಹೋದ ಕಾನ್ಸೆಪ್ಟ್ಗೆ ಚೆನ್ನಾಗಿ ಚಿತ್ರಾನ್ನ ತಿಂದ್ಬಿಟ್ಟು ಕರ್ಬೇವು ಸೊಪ್ಪಿನ ಗಿಡನೂ ತೊಗೊಂಡು ಹೋಗ್ತಾ ಇದ್ದೀನಿ ಬಿಲ್ ಮಾಡಿಸಿ. ನಿಮಗೂ ನಮ್ಮ ಮೈಸೂರು ಟೇಸ್ಟ್ನ ಟೋಕಿಯೋಲಿ ಟ್ರೈ ಮಾಡಬೇಕು ಟ್ರಿಪ್ಗಳಿಗೆ ಬಂದಾಗ, ಅಥವಾ ಜಪಾನಲ್ಲೇ ಇದ್ದರೆ ಟ್ರೈ ಮಾಡಬೇಕು ಅಂದರೆ ಈ ಹೋಟೆಲ್ದು ಲೊಕೇಶನ್ನ ಪಿನ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ ಮತ್ತು ಟ್ರೈ ಮಾಡಿ. ಈ ಥರ ಇನ್ನೂ ಜಪಾನ್ ಬಗ್ಗೆ ಇಂಟ್ರೆಸ್ಟಿಂಗ್ ರೆಸ್ಟೋರೆಂಟ್ಸ್ ಮತ್ತು ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಕಾನ್ಸ್ಟೆಂಟ್ ಅಪ್ಡೇಟ್ಸ್ಗೋಸ್ಕರ.